ಅತ್ತೆ ಹಿಂಗಾದ್ರೆ ಕಷ್ಟನೇನಿಯ. ಅಲ್ಲ ಕಣತೆ, ನನ್ನ ಗಂಡುಂಗೆ ಏನು ಎತ್ತ ಅಂತನೂ ಅರ್ಥ ಆಯ್ತಿಲ್ಲ ನನ್ನ ಗಂಡುಂಗೆ. ಅಷ್ಟೇ ಯಾಕೆ 10 ಲಕ್ಷ ರೂಪಾಯಿ ಮೋಸ ಮಾಡಿರೋದು ಗೊತ್ತಿಲ್ಲ ಅವನಿಗೆ, ನನ್ನ ಹೆಂಡತಿ ಅಂತನೂ ಗೊತ್ತಿಲ್ಲ. ಮತ್ತು ಇವಾಗ ಏನು ಮಾಡೋದು ಕಣತೆ? ಎಲ್ಲ ನಷ್ಟನೂ ನನಗೆ ಆಯ್ತೈತೆ. ನನಗೆ ಏನು ಮಾಡಬೇಕು ಅಂತನೇ ಅರ್ಥ ಆಯ್ತಿಲ್ಲ. ಹೋಗ್ಲಿ, ನೆನಪನ ಬಂದರೆ ಏನೋ ಅನ್ಬೋದು. ನನ್ನ ಹೆಂಡತಿ ಥರನೇ ನೋಡ್ತಾ ಇಲ್ಲ, ಯಾರೋ ಮೂರನೇ ಥರ ನೋಡ್ತಾನೆ. ನನಗಂತೂ ಬೇಜಾರಾಗ್ತೈತೆ. ಇಲ್ಲ ಇವನಿಗೆ ಮನೆಯಿಂದ ಕಳಿಸ್ಬಿಡೋದಾ, ಇಲ್ಲಾಂದರೆ ಸಂಸಾರ ಮಾಡ್ಕೊಂಡಿರೋದಾ? ಹೆಂಡತಿ ಅಲ್ಲ ಅನ್ನೋ ಜೊತೆ ಸಂಸಾರ ಮಾಡ್ಕೊಂಡು ಏನು ಮಾಡೋಕ್ಕಾಯ್ತದೆ? ಏನೋ ಬುದ್ಧಿ ಕಲಿಸಿ ಬೆಂಡೆತ್ಬಿಟ್ಟು ಏನೋ ಮಾಡಣಿ ಅಂತಂದರೆ ಹಿಂಗಾಯ್ತಾಯ್ತು ನನ್ನ ಕತೆ. ಏನು ಮಾಡಬೇಕೋ ಏನು ಬಿಡಬೇಕೋ ನನಗಂತೂ ಅರ್ಥನೇ ಆಯ್ತಿಲ್ಲ. ಇವನಿಗೇನೋ ಎಲ್ಲ ಗೆಪ್ತಿ ಬರ್ತದೆ ಅಂತ ನನಗೇನೋ ಅನ್ನಿಸ್ತಿಲ್ಲ ಕಣತ್ತೆ. ಇವನಿಗೆಲ್ಲ ಯಾಕೆ ಗೆಪ್ತಿ ಬರ್ತದೆ ಹೇಳು? ಗೆಪ್ತಿನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅತ್ತೆ ನನಗಂತೂ ಸಾಕಾಗೋಗ್ಬಿಟ್ಟೈತೆ. ನಡೀರಿ ಹೊಲ್ದ ಹತ್ರಕನ ಹೋಗ್ಬಿಟ್ಟು ಬರನಿ. ನೋಡವ ಸೊಸೆ, ಇದು ಒಂದು ಕಿತ್ತ ನಾನು ಚಾನ್ಸ್ ಕೊಡವ. ನಾನು ಹೆಂಗೋ ಮಾತಾಡ್ತೀನಿ. ನನಗೆ ಯಾಕೋ ನನ್ನ ಮಗು ನಿಜವಾಗ್ಲೂ ಹಿಂಗೆ ಆಗೈತಲ್ಲ, ನನಗೆ ಯಾಕೋ ತಲೆ ಕೆಟ್ಟೋಗ್ಬಿಟ್ಟೈತೆ. ಏನು ಮಾಡಬೇಕು ಅಂತಲೇ ಗೊತ್ತಾಯ್ತಿಲ್ಲ. ಇವನೇನು ಸುಳ್ಳು ಹೇಳ್ತಾನ, ನಾಟಕ ಮಾಡ್ತಾನ, ಡ್ರಾಮಾ ಮಾಡ್ತಾನ, ಒಂದು ಗೊತ್ತಾಗಕ್ಕಿಲ್ವಲ್ಲ ನಂಗೂ. ಡಾಕ್ಟ್ರೆ ಹೇಳಿದ್ರಂತೆ ನಮ್ಮ ಪೊದ್ದಿ ಬೊಲ್ ಚಾಲಾಕಿ, ಅವಳಿಗೇನೇನೆಯ ಗೊತ್ತಾಗಿಲ್ಲ ಅಂದರೆ ನಮಗಿನ್ನೇನು ಗೊತ್ತಾಯ್ತದೆ? ನೋಡೋಣ ಇರು, ನನ್ನ ಮಗ ಬಂದಮೇಲೆ ಮಾತಾಡ್ಕೊಂಡು ಏನೋ ಇದು ಮಾಡಿದ್ರೆ ಆಯಿತು. ಅಮ್ಮ ಫೋನ್ ಮಾಡಿದ್ದಲ್ಲ ಬಾ ಅಂತ ಹೇಳ್ಬಿಟ್ಟು. ಲೋ ಮಗನೇ, ನಿಂಗೆ ತಲೆಗೆ ಏಟು ಬಿದ್ದುಬಿಟ್ಟು ಎಲ್ಲ ಮರ್ತೋಗ್ಬಿಟ್ಟೈತೆ ಕಣ. 10 ಲಕ್ಷ ರೂಪಾಯಿ ಎಲ್ಲ ನಾನು ನಿನ್ನ ಹೆಂಡತಿ ಇಲ್ಲಿ ನಿಂತವಳಲ್ಲ, ಇವು ಹೆಂಡತಿಗೆಲ್ಲ 10 ಲಕ್ಷ ರೂಪಾಯಿ ಮೋಸ ಮಾಡಿದ್ಯಾ? ನಿನಗೆ ಗೆಪ್ತಿಲ್ವಾ? ಏನೋ 10 ಲಕ್ಷ ರೂಪಾಯಿ ಮೋಸ ಮಾಡಿದ್ದೀನ ನಾನು ಇವಳಿಗೆ? ಅಮ್ಮ ಸುಮ್ಮನೆ ತಮಾಷೆ ಮಾಡ್ಬೇಡ, ನಾನು ಹಂಗೆಲ್ಲ ಮೋಸ ಮಾಡೋನಲ್ಲ ಕಣಮ್ಮ. ನಾನು ನ್ಯಾಯ ನೀತಿ ಧರ್ಮದಿಂದ ದುಡಿಬೇಕು ಅಂತ ನಿಂತೀವ್ನಿ. ಅಮ್ಮ ನೀನು ಅವಾಗಿಂದ ತಲೆ ತಿಂತಾನೆ ಇದೆಯಾ, ಇವಳೆ ನಿನ್ನ ಹೆಂಡತಿ, ಇವಳೆ ನಿನ್ನ ಹೆಂಡತಿ, ಇವಳೆ ನಿನ್ನ ಹೆಂಡತಿ ಅಂತ ಹೇಳ್ಬಿಟ್ಟು ನನಗೂ ಜನ್ಮಕ್ಕೆ ಸಾಕಾಗೋಗ್ಬಿಟ್ಟೈತೆ. ನನಗಂತೂ ಯಾರ ಹೆಂಡ್ತಿನೋ ಏನು ಕತೆಯೋ ಒಂದು ಅರ್ಥ ಆಯ್ತಿಲ್ಲ ನನಗಂತೂ. ಈಗ ನನಗೇನು ಗೊತ್ತಿಲ್ವಲ್ಲ. ಈಗ ದಯವಿಟ್ಟು ನನಗೆಲ್ಲ ಜ್ಞಾಪಕ ಬರೋ ಗಂಟನಾದ್ರೂ ಸುಮ್ಮನೆ ಇರ್ತೀರಾ ನೀವು? ಸುಮ್ಮನೆ ಯಾಕೆ ನಾನು ತಲೆ ತಿಂತಾ ಇದ್ದೀರಾ? ಲೋ, ಇವಳ ಜೊತೆ ಸಂಸಾರನೂ ಮಾಡಕ್ಕಿಲ್ಲ, ಏನೂ ಇಲ್ಲ ಅಂತಂದ್ರೆ ನೀವು ಬೇರೆ ದಾರಿ ಇಲ್ಲ ಕಣ್ಲಾ. ಬೀದಿ ಅಲಿಬೇಕಾಯ್ತದೆ ನೀನಂತೂ. ನಮಗೊಂದು ಮನೆ ಸಮೇತನೂ ಇಲ್ಲ. ಎಲ್ಲ ನಿನ್ನ ಹೆಂಡತಿ ಮೇಲೆ ನಾವು ನಿಂತಿದ್ದೀವಿ. ನೀನು ಅರ್ಥ ಮಾಡ್ಕ. ನೀನು ಹಳೇದನ್ನೆಲ್ಲ ನೆನಪಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡು. ನೋಡು, ನೀನು ಸಂದಕ್ಕಿದೆಯಾ ಇಲ್ಲ ಅಂತ ನಾನೇನು ಹೇಳ್ತಿಲ್ಲ. ನೀನು ನೋಡೋಕ್ಕೆ ಸೂಪರ್ ಆಗೇನಿಯ ಸಂದಕ್ಕೇನಿಯ ಇದೆಯಾ. ಆದರೆ ನಾನು ಗೊತ್ತಲ್ಲ, ನಾನು ನಮ್ಮ ಪುಟ್ಟಿನ ಮದುವೆ ಮಾಡ್ಕೋಬೇಕು ಅಂತ ಸ್ಯಾನೆ ಆಸೆನಾಗಿದ್ದೀನಿ. ನನಗೆ ಯಾರ ಹೆಂಡ್ತಿ ಅಲ್ಲ ನಿಜವಾಗ್ಲೂ ಏನೂ ಅರ್ಥ ಆಯ್ತಿಲ್ಲ. ದುಡ್ಡು ಬೇರೆ ಮೋಸ ಮಾಡಿದ್ದೀನಿ ಅಂತ ಹೇಳ್ತಾ ಇದೀಯಾ. ನಾನು ಆ ಥರದನಲ್ಲ. ನಾನು ದುಡ್ಡು ಗಿಡ್ಡು ಎಲ್ಲ ಮೋಸ ಮಾಡೋ ಅಂತ ಅಲ್ವೇ ಅಲ್ಲ ನಾನಂತೂ. ನನಗೆ ಅರ್ಧ ಡ್ರಾಮಾ ಮಾಡ್ತೀಯಾ ಅಂತ ಅನ್ನಿಸ್ಬಿಡ್ತದೆ. ನನಗೆ ಅರ್ಧಕ್ಕರ್ಧ ಡ್ರಾಮಾ ನೆನೆಯ ನೀನಂತೂ. ನಾನು ಗೆಪ್ತಿಲ್ಲ, 10 ಲಕ್ಷ ರೂಪಾಯಿ ಗೆಪ್ತಿಲ್ಲ, ಉಳಿದಿರೋದೆಲ್ಲ ಗೆಪ್ತಿ ಐತೆ ನಿನಗೆ. ಏನು ಮಾಡಬೇಕು ನಿನಗೆ ಅಂತಲೇ ಅರ್ಥ ಆಯ್ತಿಲ್ಲ. ಅತ್ತೆ, ಈ ನನ್ನ ಮಗುನ ಕರ್ಕೊಂಡು ನೀವು ಹೊಂಟು ಬಿಡಿ. ಅತ್ತಾಗೆ ಈ ಮನೆ ಬಿಟ್ಬಿಟ್ಟೇ ಹೊಂಟೋಗ್ಬಿಡಿ ಸಾಕು. ನಾನು ಒಬ್ಬಳೇ ನೆಮ್ಮದಿಯಾಗಿರ್ತೀನಿ. ನೀವು ನನ್ನ ಗಂಡ ಅಲ್ಲ ತಾನೆ? ನಾನು ಇವಳು ಹೆಂಡತಿ ಅಲ್ಲ ತಾನೆ? ಮತ್ತು ನಾನು ಇಲ್ಲಿ ಇದ್ಬಿಟ್ಟು ಏನು ಮಾಡಬೇಕು? ಕರ್ಕೊಂಡು ಹೊಂಟ್ರಿ, ಅತ್ತಾಗ ಹೊಂಟು ಬಿಡ್ರಿ. ಅಯ್ಯೋ ಮಗನೇ, ಅಮ್ಮ ಅವಳೇ ಹೇಳ್ತಾವಳಲ್ಲ ನಿಮ್ಮ ಮನೆಗೆ ಹೋಗ್ರಿ ಅಂತ. ನಾವ್ ಯಾಕೆ ಇಷ್ಟೊಂದು ಕಷ್ಟಪಟ್ಕೊಂಡಿದ್ವಿ? ನಡಿಯಮ್ಮ ನಮ್ಮ ಮನೆಗೆ ಹೋಗೋಣ. ಅಯ್ಯೋ ಹಳೆ ಬೇವರ್ಸಿ, ನಮ್ಮ ಮನೆ ಎಲ್ಲ ಐತೆ, ಮಾರಾಕ್ಲಿಲ್ವಾ ಮನೆಯ? ಅಮ್ಮ ಯಾಕಮ್ಮ ಮಾರಕ್ ಇರೋ ಒಂದ್ ಮನೆಯ? ಯಾರಮ್ಮ ಹೇಳಿದ್ರು ನಿಂಗೆ ಮಾರಕು ಅಂತ? ಹಳೆ ಬೇವರ್ಸಿನ ತಗೊಬಿಟ್ಟು ಬಂದು ನೀನೇ ತಾನಿಲ್ಲ ಮಾರಾಕಿದ ಮನೆಯ? ಅಮ್ಮ ಬಂಗಾರಮ್ಮ ಹಂಗಿಕ್ತಾಳೆ ಹಿಂಗಿಕ್ತಾಳೆ, ಬಂಗಾರಮ್ಮ ಸಾವುಕಾರವಳೆ, ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ಮನೆಯ ಮಾರಾಕಿದ್ ನೀನೇ ಅಲ್ವೇನ್ಲ? ಈಗ ನೋಡಿದ್ರೆ ಹಿಂಗೆ ಹೇಳ್ತಿದೀಗ. ನಾನು ಮನೆಯ ಮಾರಾಕುದ್ನ? ಯವ್ವ, ನಾನ್ ಯಾಕೆ ಮನೆಯ ಮಾರಾಕ್ಲಿ? ಇದೊಳ್ಳೆ ಸ್ವರ ಐತಲ್ಲ, ಮನೆಯ ಮಾರಾಕದು ಅದು ಇದು ಅಂತಂದ್ರೆ ಏನರ್ಥ? ಒಳ್ಳೆ ಕತೆ ಆಯ್ತು. ನಾನ್ ಹಂಗೆಲ್ಲ ಮಾಡಕ್ಕಿಲ್ಲ ಕಣಮೋ. ಯವ್ವಾ ಕರ್ಮ. ಸರಿ ನಡಿಲ್ಲ, ಹೊಲ್ತಕನ ಹೋಗ್ಬಿಟ್ಟು ಬರೋಣ. ಅಲ್ಲೆಲ್ಲ ನೀನು ಕೆಲಸ ಮಾಡಿದ್ದು ಅದು ಇದು ಎಲ್ಲ ನಿಂಗೆ ನೆನಪಾದ್ರೆ ಅವಾಗ ನಿನಗೆ ಗೆಪ್ತಿಗೆ ಬರ್ತದೆ ಅಂತ ಅನ್ನಿಸ್ತದೆ. ಅತ್ತೆ, ನಿದ್ದೆ ಮಾಡೋರ್ನ ಎದ್ದೊಳಿಸ್ಬೋದು, ನಿದ್ದೆ ಮಾಡೋ ಥರ ನಾಟಕ ಆಡೋರ್ನ ಎದ್ದೊಳ್ಸಕ್ಕಾಯ್ತದ? ನನಗಂತೂ ತಲೆ ಚಿಟ್ಟಿಡಿತೈತೆ. ನಾನು ಅದಕ್ಕೆ ಹೇಳಿದ್ದು ಕರ್ಕೊಂಡು ಹೊಂಟೋಗ್ಬಿಡಿ. ಇವ್ನು ಸವಾಸನೆಯ ಬೇಕಿಲ್ಲ ನನಗಂತೂ. ಸುಮ್ಮನೆ ಕರ್ಕೊಂಡು ಹೊಂಟೋಗ್ಬಿಡಿ ಸಾಕು ಅಂತ ಹೇಳ್ಬಿಟ್ಟು ನಾನು ಅದಕ್ಕೆ ಹೇಳ್ತೀರ ನಿಮಗೆ. ನೀವು ಅರ್ಥನೇ ಮಾಡ್ಕೊತಾ ಇಲ್ಲ. ಅಯ್ಯೋ ಎಷ್ಟು ಹೇಳಿದ್ರು ನಿಮ್ಗೆ ಅರ್ಥ ಆಗಕ್ಕಿಲ್ಲ ಬಿಡಿ. ಹೋಗಿ ಅತ್ತಾಗೆ ಇರಮ್ಮ ಸೊಸೆ, ಇದೊಂದೇ ಒಂದು ಕಿತ ಪ್ರಯತ್ನ ಪಟ್ರೆ ಆಯ್ತಲ್ಲ. ಇದೊಂದೇ ಒಂದು ಕಿತ ಪ್ರಯತ್ನ ಪಡೋಣ. ಇದೊಂದೇ ಒಂದು ಕಿತ ಅಕಸ್ಮಾತ್ ಏನಾದ್ರೂ ಗೆಪ್ತಿ ಬರಲಿಲ್ಲ ಮುಂದಿನ ಏನೋ ಒಂದು ಮಾಡಿದ್ರೆ ಆಯ್ತು. ಕರ್ಮ, ಏನಾರ ಮಾಡಿ. ಮಗನೇ, ಈಗ ನಾನು ನೋಡ್ಲಾ ಈ ದಾರಿನಾಗೆಲ್ಲ ನೀನು ಬೇಜಾನ್ ಓಡಾಡ್ಬಿಟ್ಟಿದ್ಯಾ. ಈಗ ನಾವು ನೋಡ್ಲಾ ನಿಂಗೆ ಏನಾರ ಗೆಪ್ತಿ ಬತ್ತಾಯ್ತೇನೋ ಅಂತ ಹೇಳ್ಬಿಟ್ಟು ನೋಡ್ಲಾ ಒಂದು ಕಿತ. ಅಮ್ಮ ನಿಮ್ಮಿ 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 ಲೇ, ಏನ್ ಮಾಡ್ತಿದ್ದೀಗ ಇಲ್ಲಿ? ಇವನ್ ಸೀರೆ ಗಿರೆ ಉಟ್ಕೊಂಡು ಫುಲ್ ಮಿಂಚಿಂಗ್ ಆಗಿದೀಗ. ಒಬ್ಬೊಬ್ಬೊಬ್ಬೊಬ್ಬ ಪರವಾಗಿಲ್ಲ, ಫುಲ್ ಸ್ಟ್ಯಾಂಡರ್ಡ್ ಕೂಲಿಂಗ್ ಗ್ಲಾಸ್. ಓಹೋ ಇವನು ಇಲ್ಲಿ ಅಲಿಕೊಂಡು ಬಿದ್ದಿದ್ಯಲ್ಲ. ಇವನ್ ಸಮಾಚಾರ? ನಾನೇ ಕಲ್ಕೊಂಡ್ ಬಿಡ್ಲಿ, ನನ್ನ ಗಂಡನ ಮನೆಗೆ ಬಿದ್ದಿರೋದು ನಾನೇ ಕಲೀಲಿ. ನಿನ್ನಾಗ ನಾನು ಹೆಂಡತಿ ಮನೆಗೆ ಬಿದ್ದೀನಿ ಅಂತ ಅನ್ಕೋಬಿಟ್ಟ? ಏ ನಿಮ್ಮಿ ತಮಾಷೆ ಮಾಡ್ತಾ ಇದೀಯಾ? ನೋಡು, ನಿಮ್ಮ ಅಕ್ಕ ಏನಾರ ಮದುವೆ ಮಾಡ್ಕೊಳಕಿಲ್ಲ ಅಂತಂದ್ರೆ ನಾನು ನಿನ್ನೇನಿಯ ಮದುವೆ ಮಾಡ್ಕೊಳ್ಳೋದು. ಐ ಲವ್ ಯು ಅಂತ ಹೇಳ್ಬಿಟ್ಟು ನಿನ್ನಿಂದೇನಿಯ ಬಂದ್ಬಿಟ್ಟು ತಾಂಬೂಲ ತಕೊಬಿಟ್ಟು ಬಂದು ನಿನ್ಗೇನಿಯ ತಾಳಿ ಕಟ್ಟೋದು ಮರಿಬೇಡ. ಅಬ್ಬಾ ಲೇ ನಿಮ್ಮಿ, ಯಾಕೆ ನನ್ನ ನೋಡಿದ್ಯಾ?
ನೀನ್ ಯಾರ್ ತಗನ ನಾಟಕ ಮಾಡು, ನನ್ ತಗ ನಾಟಕ ಮಾಡಕ್ ಬರ್ಬೇಡ. ನನ್ ತಗ ನಾಟಕ ಮಾಡಕ್ ಬಂದ್ಬಿಟ್ಟು ನಾನೇ ಸುಮ್ಕಿರಕಿಲ್ಲ ಅಷ್ಟೇನಿಯಾ, ಹಾಕೊಂಡ್ ರುಬ್ತಿರೋದೇನೇನಿಯಾ. ಆ ನಾನ್ ಮದುವೆ ಮಾಡ್ಕೊಂಡಿದೀನಿ. ನಮ್ಮ ಅಕ್ಕಂಗೂ ಮದುವೆ ಆಗಿ ಮಕ್ಕಳಾಗೈತೆ, ಈಗ ಬಂದ್ಬಿಟ್ಟ ಇಲ್ಲಿ ತಾಳಿ ಕಟ್ತೀನಿ ಅಂತ ಹೇಳ್ಬಿಟ್ಟು ಲೇ. ನೀಗ್ ಜ್ಞಾಪಕ ಎಲ್ಲ ಹೊಂಟೋಗ್ಬಿಟ್ಟೈತಿ ಅಂತ ನಾಟಕ ಗಿಟ್ಕ ಶುರು ಮಾಡ್ದು ಬುಲ್ಡೆ ಹೊಡೆದಾಕ್ಬಿಡ್ತೀನಿ. ನನ್ ತಗಿಕ್ಕ ಬೇಡ, ನಮ್ಮ ಅಮ್ಮನ್ ತಗಿಕ್ಕ, ನಿಮ್ಮ ಅಮ್ಮನ್ ತಗಿಕ್ಕ, ಹಳೆ ಕತೆ ಎಲ್ಲ ನನವೇ. ಯವ್ವಾ ನಿಮ್ಮಿ, ಹಾ ನೀನು ಹೊಡಿತೀಯೇನೆ. ಹಾ ಎಲ್ರೂ ಇದನ್ನೇ ಹೇಳ್ತಾರೆ. ನಾನು ಯಾರನ್ನ ನಂಬ್ಲಿ ಯಾರನ್ನ ಬಿಡ್ಲಿ, ಎಲ್ರೂ ಹಿಂಗೇನೆ ಸುಳ್ಳು ಹೇಳ್ತಾವ್ರೆ. ನಾನು ಹಿಂಗ್ ಮಾಡಿದೀನಿ ಅಂತ ಹೇಳ್ಬಿಟ್ಟು ನಂಗೆ ಏನು ಗೆಪ್ತಿ ಗೊತ್ತಿಲ್ಲ ಕಣ್ಣಿಮ್ಮಿ. ಅತ್ತೆ, ಇನ್ನೊಂದ್ಸಲ ತಲೆ ಬುಲ್ಡೆ ಹೊಡಿರಿ ನನ್ನ ಮಗುಗೆ. ಇನ್ನೊಂದ್ ಕಡೆಯಿಂದ ಯಾರನ್ನೊಬ್ರು ಹಿಂದ್ಗಡೆಯಿಂದ ಒಂದು ತಲೆ ಬುಲ್ಡೆ ಹೊಡಿರಿ, ಅವಾಗ ಎಲ್ಲ ಹಳೇದೆಲ್ಲ ಗೆಪ್ತಿ ಬಂದ್ಬಿಡ್ತದೆ. ಅವಾಗ ಸೊರೈತದೆ. ಗೆಪ್ತಿ ಬಂದ್ಬಿಟ್ಟು ಕಳ್ಬಡ್ಡಿಗೆ ಅಲ್ಲಿ ಗಂಟನು ಸೊರಗಂಗಿಲ್ಲ ಇವನು. ಹಿಂಗೆ ಆಡ್ತಾನೆ ಇರೋದೇನೇ ಕಳ್ಬಡ್ಡಿ ಇವನು. ಸುಮ್ಕೆ ಅಲ್ಲ ಇವನು. ಏಯ್, ನನ್ನ ಹತ್ರ ನೀನು ಆಟ ಆಡ್ಬೇಡ. ಹೆಂಗ ಆಟ ಆಡಕ್ ಬರ್ತಾನೆ ನೋಡು. ಇನ್ನೊಂದು ಕೊಡ್ಲಾ ಏನು? ಅಮ್ಮ ನಿಮ್ಮಿ ನೋಡಮ್ಮ ಎಷ್ಟು ಜೋರ ಮಾತಾಡ್ತಾಳೆ. ನಾನು ಸಪೋರ್ಟ್ ಮಾಡ್ತಿದ್ಲು ಕಣಮ್ಮ ಇವಳು. ಯವ್ವಾ, ನಿಂಗೆ ಎಷ್ಟು ಕಿತ ಅನ್ಲ ಹೇಳ್ಬೇಕು ನಿನಗೆ. ಆ ಆ ನಿನ್ಗೆ ಎಷ್ಟು ಕಿತ ಹೇಳಿದ್ರು ನಿನಗೆ ಬುದ್ಧಿ ಬತ್ತಲ್ವಲ್ಲ ನಿಂಗೆ. ಅಯ್ಯೋ ನಿನಗೆ ತಲೆ ಕೆಟ್ಟಾಯ್ತು, ಏನಾಗೈತೋ ನಾಕಣೆ ಮಗ. ಎಲ್ಲ ಮದುವೆ ಆಗಿ ಎಲ್ಲ 10 ವರ್ಷ ಮುಂದಕ್ಕೆ ಬಂದ್ಬಿಟ್ಟಿದೀವಿ ಕಣ. ನೀನು 10 ವರ್ಷ ಹಿಂದೆಗಡೆ ಇದೆಯಾ, ಅರ್ಥ ಮಾಡ್ಕ. ಹಾ ನಮ್ ಪುಟ್ಟಿದ್ ಯಾರು ಮದುವೆ ಮಾಡ್ಕೊಂಡವನೋ ಅವನ್ ಕತೆ ಮುಗಿಸ್ಬಿಟ್ಟು ನಾನೇನಿಯ ಪುಟ್ಟಿನ ಇನ್ನೊಂದ್ ಮದುವೆ ಮಾಡ್ಕೊತೀನಿ, ನೋಡ್ತಾ ಇರು. ಅಯ್ಯೋ ಬೇವರ್ಸಿ, ಅವ್ವಾ ಇನ್ನೊಂದು ಕಿತ ಬಗಳು ನಮ್ಮ ಅಕ್ಕನು ನಮ್ಮ ಬಾವನು ದೂರ ಮಾಡ್ಬಿಟ್ಟು ತಾಳಿ ಕಟ್ತೀನಿ ಅಂತ ಹೇಳ್ತಿದೀಗ. ಲೋ, ನಿನ್ ನಾಟಕ ನನ್ ತಂಗ ನಡಿಯಕ್ಕಿಲ್ಲ. ಓಹೋ ಕಳ್ ನಾಟಕನ ನೀನ್ ಬ್ಯಾರೆ ತಗಾಡು, ನನ್ ತಗಾಡ್ಬೇಡ ನೀನು. ನೀನ್ ಹಿಂಗೆ ಆಡ್ತಾ ಇರ್ಲ, ನಾನು ನಿಜವಾಗ್ಲೂ ಕರ್ಕೊಂಡೋಗ್ಬಿಟ್ಟು ನಿಮ್ಮ ಗಡ್ಬಿಟ್ಟು ಮಾಡಿಸ್ಬಿಟ್ಟು ಕರ್ಕೊಂಡ್ಬಿಟ್ಟು ಬರ್ತೀನಿ. 10 ವರ್ಷದೆಲ್ಲ ಮಾರ್ತೋಗ್ಬಿಟ್ಟೈತಂತ ಈ ಕಣ್ಣ ಮಗುಂಗೆ. ಗೆಪ್ತಿ ಬಗರ ಗಂಟನೂ ಇಕ್ಕಂಡ್ ರುಬ್ತಾ ಇರ್ರಿ ಅಂತ ಹೇಳ್ಬೇಕು. ಅವಾಗ ಗೆಪ್ತಿಗೆ ಬರ್ತದೆ. ಗೂಬೆ ನನ್ನ ಮಗ ಇದ್ದಂಗೆ. ಅಲ್ಲ ಡೈವರ್ಸ್ ಕೊಡಿಸ್ಬಿಟ್ಟು ನೀನ್ ಕಟ್ಕತೀಗ. ಅವಳ ಸಂಸಾರ ಹೆಂಗೋ ಸಂದಕೈತೆ. ಹಾಲುಂಡ ತವರು ಇದ್ದಂಗೋ ಹೆಂಗೋ ಐತೆ. ಆನಂದ ಸಾಗರ ಇದ್ದಂಗೆ ಇವನು ಹೋಯ್ತಾನಂತೆ ಉಳಿಂಡಕ್ಕೆ. ನಿಮ್ಮಿ ಹೋಗ್ಲಿ ಬಿಡೆ, ಯಾಕಂಗ ಅವ್ನು ನೊಯ್ಯೋ ಅನ್ನಿಸ್ತಿದೀಗ. ಪಾಪ ಅವಾಗ ಎಲ್ಲನೂ ಹಂಗೆಲ್ಲ ಬೆಳೆದಿದ್ರಲ್ಲ, ಅದಕ್ಕೆ ಹಂಗೆ ಆಡ್ತಾವನ ಅಷ್ಟೇನಿಯ. ಅವ್ನಿಗೇನು ಅರ್ಥನೇನಿಯ ಆಯ್ತಿಲ್ಲ. ಹೋಗ್ಲಿ ಬುಟ್ಟಾಕು, ಯಾಕೆ ತಲೆ ಕೆಡ್ಸ್ಕೊಂತೀಯ ನೀನು? ಬುಟ್ಟಾಕು. ನೀವು ತಲೆ ಕೆಡ್ಸ್ಕೊಳಕಿಲ್ಲ ಅಂತಂದ್ರೆ ನಾನು ತಲೆ ಕೆಡ್ಸ್ಕೊಳಕಿಲ್ವಾ? ನಾನು ತಲೆ ಕೆಡ್ಸ್ಕೊಂಡ್ಲೇಬೇಕು. ಇದೊಳ್ಳೆ ಸಂದ ಕೇಳಿರ ನೀವಂತೂ. ಲೇ, ನೀನು ಅಷ್ಟೇ ಹೇಳ್ತಿದ್ದೀನಿ ನನ್ನ ಫ್ರೆಂಡು ಅಂತ. ಈ ನನ್ನ ಮಗನ ಸರಿಯಾಗಿ ಬಾರಿಸಿ ಅವ್ನಿಗೆ ತಲ್ಗೆ ಹೊಡೆದಿವ್ನಿಗೆ ಜ್ಞಾಪಕ ಬರಂಗೆ ಮಾಡು. ಇಲ್ಲ ಇವ್ನು ನಾಟಕನ ಬಯಲು ಮಾಡು. ಇಲ್ಲ ಅಂದ್ರೆ ಹಿಂಗೇನಿಯ ಜೀವನ ಪೂರ್ತಿ ನನ್ನ ಮಗನ್ ಬಿಟ್ಟಿ ಕುಳಾಕೊಂಡು ಸಾಕಬೇಕಾಯ್ತದೆ ಈ ಬೊಡ್ಡಿನ. ನಿಮ್ಮಿ ನೀನ್ ಹಿಂಗ್ ನಾನು ಜಾಡ್ಸೋದು ನೆಲಕ್ಕೆ ಬೀಳ್ಸಿ ನನ್ನ ಅಯ್ಯೋ ಅನ್ನಿಸ್ತೀಯ ಅಂತ ನಾನು ಅನ್ಕೊಂಡೇನೇ ಇರಲಿಲ್ಲ. ನಿನ್ನೆ ಮದುವೆ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದ್ದೆ. ನೀನಾದ್ರೆ ನೀನು ಹಿಂಗೆಲ್ಲ ಇರೋದು ನೋಡ್ಬಿಟ್ಟು ನನ್ನ ಜೀವಮಾನದಾಗೂ ನೀನು ಮದುವೆ ಮಾಡ್ಕೊಳಕಿಲ್ಲ. ನಿಮ್ಮ ಅಕ್ಕ ಭಾಳ ಒಳ್ಳೆಳು, ನಿನ್ನಂಗಲ್ಲ ಬಿಡು. ಹೋಗಿ ಅವಳಟಾಗ ನಾಲ್ಕು ಧರ್ಮದೇಟ ಹಾಕ್ಸ್ಕೊಂಡ್ಬಿಟ್ಟು ಬಸ್ ಹೊರೈತದೆ ಕಾಳ್ ಬಡ್ಡಿ. ಹೋಗಿ ಸುತ್ತಿಗೆ ತಗೊಂಡು ಹೊಡಿತಾಳೆ ತಲೆಗೆ. ಇನ್ನೊಂದೇಟ ಬುದ್ಧಿ ಬರ್ತದೆ. ಹೋಗಿ ಹಾಕ್ಸ್ಕೊಂಡ್ಬಿಟ್ಟು ಬಾ ಸುತ್ತಿಗೆ ತಗೊಂಡು. ಪುಟ್ಟಿನಂತೆ ಪುಟ್ಟಿ ಆಗ್ತಾಳೆ ಹೋಗಿ ಸರಿಯಾಗಿ ಇವಾಗ ಬಂದ್ಬಿಟ್ಟ ಇಲ್ಲ ಇವಳಕ್ಕೆ. ನನ್ನ ಗಂಡ ಯಾರನ್ನ ನೋಡ್ಬಿಟ್ಟು ನಮ್ಮ ಅತ್ತೆ ಯಾರನ್ನ ನೋಡ್ಬಿಟ್ಟಿದ್ರೆ ನನ್ನ ಗತಿ ಏನಾಗೋದು ಯೋಚನೆ ಮಾಡು. ಯವ್ವಾ ಅಯ್ಯೋ ನಂಗೆ ಏನು ಗೆಪ್ತಿ ಇಲ್ದಿದ್ದಂಗೆ ಎಲ್ಲ ತಗ ಹೊಡ್ಸ್ಕೊತಾ ಇವನೇ. ಯವ್ವಾ ಶಿವನೇ, ಆಯ್ತು ಬಿಡು ನನ್ಗೇನೋ ತಲೆಕೆಟ್ಟೈತಿ ಅಂತ ಒಪ್ಕೋತೀನಿ ಬಿಡು. ಎಲ್ರು ಯಾಕೆ ಹಿಂಗೆ ಬಂದು ಅಂಬ್ರಿಸ್ತಾ ಇದ್ದೀರಿ. ಅಮ್ಮ ಅದೆಲ್ಗೋ ಕರ್ಕೊಂಡೋಗ್ತೀನಿ ಅಂದೆಲ್ಲ, ಕರ್ಕೊಂಡೋಗಮ್ಮ. ನನ್ನ ಕೈಲಿ ಆಯ್ತಿಲ್ಲ, ಕರ್ಕೊಂಡೋಗಮ್ಮ. ಎಲ್ಲರ ತಗೋ ಏಟುಗಳು ತಿನ್ನಕ್ಕೆ. ಬಾಮ ಹೋಗೋಣ. ಈ ನನ್ನ ಮಗನ್ ಸುಮ್ಮನೆ ಅಂತೂ ಬಿಡ್ಬೇಡ. ಹಾಕೊಂಡು ಚೆನ್ನಾಗಿ ರುಬ್ಸು. ಕಳ್ನಾಟಕ ಆಡ್ತಿರ್ತಾನೆ ಇವನು. ಏನು ಅನ್ಕೊಂಡಿದ್ಯಾ ಹುಟ್ಟು ಸೋಮಾರಿ ನೀನು. ಇವಾಗಿಂದ ನೋಡಿರ್ಬೋದು ಈ ಕಳ್ಳನ ಮಗನ. ನಾನು ಸುಮಾರು ನಾನು ಚಿಕ್ಕ ಹುಡುಗಿಂದ ನೋಡಿವ್ನಿ. ಹುಟ್ಟು ಅದೇನಂದ್ರೆ ಕಂತ್ರಿ ನನ್ನ ಮಗ ಇವನು. ನಂಬಕ್ಕೆ ಹೋಗ್ಬೇಡ. ಹಾಕೊಂಡು ಇವಾಗೂ ಚೆನ್ನಾಗಿ ಜಾಮ್ತೆಗಿ, ಇಲ್ಲ ಮನೆ ಬಿಟ್ಬಿಟ್ಟು ಕಳಿಸ್ತೀನಿ ಅಂತ ಹೇಳು. ಅವಾಗ ನೋಡು ನನ್ನ ಮಗಂಗೆ ಎಲ್ಲ ಹಳೇದೆಲ್ಲ ಗೆಪ್ತಿ ಎಲ್ಲ ಹಂಗೆ ಬಂದ್ಬಿಡ್ತದೆ ಕಳ್ಳನ ಮಗಂಗೆ. ಅಂದ್ರೆ ನಿಮ್ಮಿ ಇವನು ಇದೆಲ್ಲ ನಾಟಕ ಮಾಡ್ತಾವನೆ ಅಂತ ನಿಂಗೆ ಅನ್ನಿಸ್ತದ? ಇದೆಲ್ಲ ನಾಟಕನೇನಿಯಾ? 10 ವರ್ಷದೆಲ್ಲ ಮರ್ತ ಹೋಗಕ್ಕೇನಾದ್ರು ತಲೆಗಿಲೆ ಕೆಟ್ಟೈತಾ? ಅದಕ್ಕೇನಾದ್ರೂ ಮದುವೆ ಹಾಕಿನ ಮುಂಚೆ ಮದುವೆ ಹಾಕಿನ ಲೇಟು ಅಂತ ಹೇಳ್ಬಿಟ್ಟು ಏನೋ ಇರ್ತದ? ಎಂಥದೂ ಇಲ್ಲ. ಅಯ್ಯೋ ಎಲ್ಲನೂ ಸುಳ್ಳು. ಈ ನನ್ನ ಮಗ ಆಡ್ಸಿರೋ ನಾಟಕ ಅಷ್ಟೇನಿ ಎಲ್ಲನೂ. ನೀಂತ ಇವನನ್ನ ಬಗ್ಸು, ಚೆನ್ನಾಗಿ ಬಗ್ಸು ಹಾಕೊಂಡ್ರು. ಎಂತೆಂಥರೋ ಬದಲಾಯ್ತವ್ರು. ಈ ಬೊಡ್ಡಿ ಬದಲಾಯ್ತಿಲ್ವಲ್ಲ, ಇವನಿಗೂ ಒಂದಿನ ಜ್ಞಾನೋದಯ ಆಯ್ತದೆ. ಒಂದು ಕೆಲಸ ಮಾಡು, ಸುಮ್ಕೇಣಿಯ ನಮ್ಮ ಅಕ್ಕ ಪುಟ್ಟಿತ ಕರ್ಕೊಂಡೋಗು. ಅವಳಿಗುತ್ತನ ಬುದ್ಧಿ ಹೇಳ್ತಾಳೆ. ನಾನು ಹೆಂಗೆ ಕರ್ಕೊಂಡು ಹೋಗೋಕ್ಕಾಯ್ತದೆ ನೋಡೋಣ. ಏನೋ ಒಂದು ಮಾಡ್ತೀನಿ. ಹೊಲ್ದತ್ರ ಕರ್ಕೊಂಡೋಗ್ತೀನಿ. ಅಲ್ಲೇನ ಗೆಪ್ತಿ ಬರ್ತದ ಅಂತ. ನೀನು ಬಿಟ್ಟಿ ಕೂಳಾಕೊಂಡು ಬಿಟ್ಟಿ ತಿನ್ನಿಸ್ಕೊಂಡಿದ್ರೆ ಇವ್ನಿಗೆ ಯಾಕೆ ಗೆಪ್ತಿ ಬರ್ತದೆ? ಇವ್ನಿಗೆ ಯಾವ ಗೆಪ್ತಿನೂ ಬರೋಕ್ಕಿಲ್ಲ. ನೀನು ಬಿಟ್ಟಿ ಕೂಳ ಹಾಕ್ತಿರ್ತೀಯ, ಅರೆ ಮಾಡ್ಕೊಂಡು ತಿನ್ಕೊಂಡು ಮಜಾ ಮಾಡ್ತಿರ್ತಾನೆ ನೋಡು. ಎಲ್ಲರ ಸಂಸಾರಗಳು ಸೊರೈತಾವೆ. ನೀನು ನೋಡು ಹೆಂಗಿದ್ರು ಬಂಗಾರಮ್ಮನ ಮಗಳು ಜೀವನನೂ ಸೆಟ್ಲ್ ಆಯ್ತಂತೆ. ಒಳ್ಳೆ ಕೋಟ್ಯಾಧೀಶರ ಹುಡುಗ ಸಿಕ್ಕುದಂತೆ. ಒಳ್ಳೆ ಮನೆತನ ಸೆಟ್ಲ್ ಆಗೋಗ್ಬಿಟ್ಟವ್ರೆ. ಈಗ ಎಲ್ಲರೂ ಸಂದಾಕಿರ್ಬೇಕಾದ್ರೆ ನೀನು ಯಾಕೆ ಹಾಳಾಗೋಯ್ತೀಯಾ? ಯೋಚನೆ ಮಾಡು. ಸರಿ ಆಯ್ತು, ನೋಡೋಣ ಹೇಳು. ಸರಿ ಬಿಡ್ಬೇಡ, ಒಂದು ಕಣ್ಣು ಇಕ್ಕಿರು ಅವನ ಮೇಲೆ. ವಿಚಾರ ಮಾಡ್ತಾ ಇರು, ಗೊತ್ತಾಯ್ತದೆ. ಸರಿ ಕಣ್ಲೆ, ಆಯ್ತು.
ಮಗ ಇಲ್ಲೆಲ್ಲ ಬಂದ್ಬಿಟ್ಟು ನೀನು ಕ್ಯಾಮೆ ಮಾಡ್ತಾ ಇದ್ದೆ, ಕೆಲಸ ಮಾಡ್ತಾ ಇದ್ದೆ, ಎಲ್ಲ ಗೆಪ್ತಿ ಐತೇನಲ್ಲ ನಿನಗೆ, ಗೆಪ್ತಿ ಮಾಡ್ಕಣ್ಲಾ, ಇಲ್ಲೆಲ್ಲ ಕೆಲಸ ಮಾಡ್ತಿದ್ದೆ, ಇದೆಲ್ಲ ನೀನು ಹೆಂಡ್ತಿ ತೋಟನೇ ಕಣ್ಲಾ, ಎಷ್ಟೊಂದು 10 ಎಕರೆ ಕೊಟ್ಟೈತೆ ಕಣ್ಲಾ ನಿಮ್ಮ ಮಾವ, ಇದೆಲ್ಲ ನಿಮಗೆ ನೆನೆಯ ಯೋಚನೆ ಮಾಡು ಒಂದು ಕಿತ. ನೀನು ಇದ್ರಾಗ ಬಂದಿರೋ ದುಡ್ಡೆಲ್ಲ 10 ಲಕ್ಷ ರೂಪಾಯಿನ ಎತ್ಕೊಂಡು ಹೋಗ್ಬಿಟ್ಟು ಎಲ್ಲದೇ ಅಂತದ ಕುದುರೆ ರೇಸು ಕಟ್ಬಿಟ್ಟು ಬಂದೆ. ಅವಾಗ ಇವಳೆಲ್ಲ ಬೈದ್ಲು ನೀನು ಹೆಂಡ್ತಿ, ನೀನು ಬೇಜಾರು ಮಾಡ್ಕೊಂಡು ಮನೆ ಬಿಟ್ಬಿಟ್ಟು ಹೋದೆ, ಎಲ್ಲ ಗೆಪ್ತಿ ಮಾಡ್ಕ. ನೋಡು, ನಾನು ಹೌದೇನೋ ನನಗೆ ಗೊತ್ತಿಲ್ಲ. ನಿಮ್ಮಿ ಎಲ್ಲರೂ ಹೊಡೆದು ಬಡ್ದು ಹೇಳ್ಬೇಕಾದ್ರೆ ನನಗೂ ಅರ್ಥ ಆಯ್ತೈತೆ. ನಾನು ತಪ್ಪು ಮಾಡಿದ್ದೀನ, ನಿಜ ಮಾಡಿದ್ದು ಏನು ಮಾಡಿದ್ದೀನ, ನನಗಂತೂ ಏನೂ ಅರ್ಥ ಆಯ್ತಿಲ್ಲ. ಏನು ಹೇಳಬೇಕು ಅಂತನೂ ನನಗಂತೂ ಗೊತ್ತಾಯ್ತಿಲ್ಲ. ನೋಡು, ನನ್ನಿಂದ ಏನಾರು ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸ್ಬಿಡು. ನಿಮ್ಮಿ ಸರಿಯಾಗಿ ಹೊಡೆದ್ಲಲ್ಲ, ಅವಾಗ ಏನೇ ನನಗೂ ಅರ್ಥ ಆಗಿದ್ದು, ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು. ನಾನು ನಿನ್ನ ಗಂಡನೇನೇ ಇರ್ಬೋದೇನೋ. ನೋಡು, ಏನೋ ಗೊತ್ತಿಲ್ಲ, ಗೆಪ್ತಿ ಬರೋ ಗಂಟ ಸುಮ್ಮನಂಗಿರ್ತೀನಿ, ಸರಿನಾ? ಗೆಪ್ತಿ ಬರಲಿಲ್ಲ ಅಂದರೆ ಬೇಜಾರು ಮಾಡ್ಕೋಬೇಡ. ಎಲ್ಲರ ತಗೋ ಒದೆ ತಿನ್ನೋದಕ್ಕಿನ ನಿನ್ನ ಜೊತೆ ನೀನು ಇದ್ಬಿಡ್ತೀನಿ ನಾನು. ಇದೆಲ್ಲ ನಿಂದೆ ಅಂತ ಹೇಳ್ತೀಯ, ಮನೆಯೆಲ್ಲ ಪಾಪ ನಿಂದೆ ಅಂತ ಹೇಳ್ತೀಯ. ಇಷ್ಟೆಲ್ಲ ನೋಡಿದ್ಮೇಲೆ ನೀನು ನಂಗೆ ಅರ್ಥ ಆಯ್ತೈತೆ. ನೀನು ಎಷ್ಟೊಂದೆಲ್ಲನೂ ನಾನು ಚೆನ್ನಾಗಿ ನೋಡ್ಕೊಂತಿದ್ದೆ ಅಂತ ಹೇಳ್ಬಿಟ್ಟು. ಎಲ್ಲರ ತಗೋ ಒಡಿಸ್ಕೊಂಡು ಬಡಿಸ್ಕೊಂಡು ತುಂಬ ಬೇಜಾರು ಮಾಡ್ಕೊಂಬಿಟ್ಟಿದ್ದೀನಿ. ಇನ್ಮೇಲೆ ನೀನು ಹೇಳ್ದಂಗೆ ಕೇಳ್ತೀನಿ ಬಿಡು. ನೋಡು, ಈಗಾದ್ರೂ ನಿಜ ಹೇಳು. ನೀನು ಇನ್ನೂ ಇದು ಮಾಡಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ಬಿಟ್ಟು ನೀನು ಒಂದ್ಸಲ ಆದ್ರೂ ನಿಜ ಹೇಳು. ನಿನಗೇನು ನಿನಗಿನ್ನ ಗೆಪ್ತಿ ಬರಬೇಕು ಅಂದರೆ ಅತ್ತೆ ಒಂದು ಕಿತ ಕರ್ಕೊಂಡೋಗಿ ಪುಟ್ಟಿ ಮನೆ ಹತ್ರ ಬಿಟ್ಬಿಟ್ಟು ಬರ್ರಿ. ಆ ಅಕ್ಕನೇ ನೀ ಎಲ್ಲ ನೋಡ್ಕೊಂತದೆ. ಒಂದು ಕಿತ ಇವ್ ನಿಜವಾಗ್ಲೂ ಏನಾದ್ರೂ ಗೆಪ್ತಿ ಇಲ್ಲ ಅಂತಂದರೆ ಪುಟ್ಟಿ ನೋಡಿದಾಗನ ಎಲ್ಲನೂ ಗೆಪ್ತಿ ಬರ್ತದೆ ಅಂತ ಅನ್ನಿಸ್ತದೆ. ಮಗ ಅದೊಂದು ಕೆಲಸ ಮಾಡ್ಬಿಡ್ಲಾ, ಪುಟ್ಟಿ ಹತ್ರ ಹೋಗ್ಬಿಟ್ಟು ಪುಟ್ಟಿ ಹತ್ರನೇ ಮಾತಾಡ್ಬಿಡು ಒಂದ್ಸಲ. ನಿಂಗೆ ಅವಾಗ ಹಳೇದೆಲ್ಲ ಗೆಪ್ತಿ ಬರ್ಬೋದು ಅಂತ ಅನ್ನಿಸ್ತದೆ. ಅಮ್ಮ, ಪುಟ್ಟಿದು ಮದುವೆ ಆಗೋಗ್ಬಿಟ್ಟೈತೇನಮ್ಮ. ನಿಜ ಹೇಳ್ತಿದೀಗ, ನಿಜವಾಗ್ಲೂ ಪುಟ್ಟಿದೆ ನೀವು ಮದುವೆ ಆಗೋಗ್ಬಿಟ್ಟೈತಾ? ಆದ್ರೆ ನನಗೆಲ್ಲ ನಿಜವಾಗ್ಲೂ ಮರ್ತೋಗ್ಬಿಟ್ಟೈತೇನಮ್ಮ, ನನಗೆ ಏನೂ ಗೊತ್ತಾಯ್ತಿಲ್ಲ ಕಣಮ್ಮ. ನೀನು ಪುಟ್ಟಿ ಹತ್ರ ಮಾತಾಡಿದ್ರೆ ಎಲ್ಲ ನೆನಪಾಯ್ತದೆ ಕಣ. ಪುಟ್ಟಿ 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 ಅಂತ ಒದ್ದಾಡ್ತಿರೋದು ನೀನೇನಿಯ, ನಾವೆಲ್ಲ ತಾನೇ ಒದ್ದಾಡ್ತಿರೋದು. ಒಂದು ಕಿತ ಪುಟ್ಟಿ ಹತ್ರ ಮಾತಾಡು, ಎಲ್ಲ ಗೆಪ್ತಿನೂ ಬಂದ್ಬಿಡ್ತದೆ. ಸರಿಯಮ್ಮ, ಆಯಿತು. ಅವಳ ಮನೆ ಎಲ್ಲೈತೆ ಅಂತ ಕರ್ಕೊಂಡೋಗಮ್ಮ. ನನಗೆ ಏನು ಗೆಪ್ತಿ ಇಲ್ಲಮ್ಮ, ಅವ್ರ ಮನೆ ಎಲ್ಲೈತೆ ಏನು ಎತ್ತ ನನಗೇನು ಗೆಪ್ತಿನೇ ಇಲ್ಲ ಕಣಮ್ಮ. ಇಂಥ ಹತ್ರ ಐತೆ ಅಂತ ನೀನು ಹೇಳಿದ್ರೆ ನಾನು ಹೋಗ್ಬಿಟ್ಟು ಪುಟ್ಟಿ ಹತ್ರ ಮಾತಾಡ್ತೀನಿ. ನಿಜವಾಗ್ಲೂ ನಂಗೆ ತಲೆ ಕೆಟ್ಟಿದ್ರೆ ಸೊರೈತದೆ. ಸರಿನಾ? ಅತ್ತೆ ನನಗೇನೋ ನಿಜವಾಗ್ಲೂ ಇವ್ರಿಗೆ ತಲೆ ಕೆಟ್ಟೋಗ್ಬಿಟ್ಟೈತೆ ಅಂತಲೇ ಅನ್ನಿಸ್ತೈತೆ. ಯಾಕಂದರೆ ಇವ್ರು ಹೊಡೆದ್ರು ಬಡಿದ್ರು ಹಿಂಗೆ ಅವರೇ ಅಂತಂದರೆ ಇವ್ರಿಗೇನು ತಲೆ ನಿಜವಾಗ್ಲೂ ಏಟು ಬಿದ್ದೈತೆ ಅಂತ ಅನ್ನಿಸ್ತೈತೆ. ಹೋಗ್ಲಿ, ನೀವು ಕರ್ಕೊಂಡೋಗ್ಬಿಟ್ಟು ಬರ್ರಿ ಒಂದ್ಸಲ ಪುಟ್ಟಿ ಹಾಕೋರ್ ಮಂತಕ್ಕೆ, ನೋಡೋಣ ಏನಾಯ್ತದೆ ಅಂತ. ಸರಿ ಸರಿ ಆಯಿತು, ಬಾರ್ಲಾ ಬಿಡ್ತೀನಿ. ಅದು ಏನು ಮಾತಾಡ್ತೀಯೋ ಮಾತಾಡು. ನಾನಂತೂ ಪುಟ್ಟಿ ಮಂತಕ್ಕೆ ಬರೋಕ್ಕಿಲ್ಲ, ಕ್ಯಾಕರ್ಸ್ ಮಾಕೋಗ್ಬಿಡ್ತಾಳೆ ನನಗೆ. ನೀನೇ ಹೋಗ್ಬಿಟ್ಟು ಅದು ಏನು ಮಾತಾಡಬೇಕು ಅನ್ನಿಸ್ತದೋ ಎಲ್ಲ ಮಾತಾಡಿ ಗೀತಾಡಿ ನಿನ್ಗೆ ಅವಾಗ ತಲೆ ನನ್ನ ಸರೋದ್ರೆ ಬಾ. ಎಲ್ಲಾರು ನಮ್ಮ ಮನೆ ಬರ ಇದ್ದಂಗೆ ಆಯ್ತದೆ, ಬುಟ್ಟಾಕು.